ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ನಾನು ತುಂಬ ಈಸಿಯಾಗಿರುವಂಥ ಒಂದು ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಅದನ್ನೆಲ್ಲ ನಾನು ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈ ಥರ. ಓಕೆನಾ? ಅದೇ ರೀತಿ ಮೀಡಿಯಮ್ ಸೈಜ್ದು ಟೊಮೆಟೊನ ನಾನು ರಫ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ನಾನು ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ದೊಡ್ಡ ಸೈಜ್ ಒಂದು ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕ ಒಂದು ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತು ಬೇರೆ ಮಸಾಲೆಗಳನ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಕ್ಯಾಪ್ಸಿಕಮ್ ಪೊಟ್ಯಾಟೊ. ಓಕೆ, ಮೊದಲಿಗೆ ನಾನು ಗ್ಯಾಸಲ್ಲೊಂದು ಪ್ಯಾನನ್ನು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಬಂತು. ಈಗ ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದಕ್ಕೆ 1/2 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಒಂದು 10 ಎಸಳು ಕರಿಬೇವು, ಕರಿ ಲೀವ್ಸ್. ಈಗ ಚಾಪ್ಡ್ ಆನಿಯನ್, ಈರುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗೋ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಇದು ಚಪಾತಿ ಜೊತೆ ಮತ್ತು ಇವರೇ ದೋಸೆ ಜೊತೆ ತಿಂತಾ ಇದ್ದಾರೆ. ಇಲ್ಲದೆ ರಸಮ್ ರೈಸ್ ಜೊತೆ ಸಹ ಈ ಪಲ್ಯ ಒಳ್ಳೆ ಆಗ್ತದೆ. ಚಪಾತಿ ಜೊತೆ ಒಳ್ಳೆ ಆಗ್ತದೆ, ಇಡ್ಲಿ ಜೊತೆ ದೋಸೆ ಜೊತೆ, ಚಪಾತಿ, ರಸಮ್ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಒಂದು 1/2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಟೀ ಸ್ಪೂನ್. ಸೊ ಈಗ ಕಟ್ ಮಾಡಿರುವ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಳೋಣ, ಚಾಪ್ಡ್ ಗ್ರೀನ್ ಚಿಲ್ಲಿ. ಈಗ ಚಾಪ್ಡ್ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ಈಗ ಸೇಮ್ ಟೈಮಲ್ಲೇ ಒಂದು 2 ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಳ್ಳೋಣ, ಟರ್ಮರಿಕ್ ಪೌಡರ್. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸ್ವಲ್ಪ ಸ್ಟೀಮ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಸಾಫ್ಟ್ ಆಗ್ತಾ ಬಂದಿದೆ. ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ 1/4 ಟೀ ಸ್ಪೂನ್, 1/4 ಚಮಚ ಚಿಲ್ಲಿ ಪೌಡರ್ ಅಂದರೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿದವರು 1/2 ಟೀ ಸ್ಪೂನು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೋದು. ಅರ್ಧ ಚಮಚ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ ಅರ್ಧ ಚಮಚನ ಹಾಕ್ಕೊಂಡಿದ್ದೀನಿ. ಇದರಿಂದ 2 ನಿಮಿಷ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ಒಳ್ಳೆ ಮಿಕ್ಸ್ ಮಾಡಿದ ನಂತರ 2 ನಿಮಿಷ ಫ್ರೈ ಆದ ನಂತರ ಚಾಪ್ ಮಾಡಿರುವ ಆಲೂಗೆಡ್ಡೆನ ಹಾಕ್ಕೊಳ್ಳೋಣ. ಓಕೆ, ಅದರ ಜೊತೆಗೆ ಒಂದು 200 ml ನೀರನ್ನು ಸೇರಿಸ್ಕೊಳ್ಳೋಣ. ಓಕೆ, ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದನ್ನು ಒಂದು ಕವರನ್ನು ಮುಚ್ಚಿ ಇಡೋಣ. ಆಲೂಗೆಡ್ಡೆ 50% ಬೇಯ್ತಾ ಬರುವಾಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ. ಸೊ ಬನ್ನಿ ನೋಡೋಣ, ಇದು ರೆಡಿಯಾಗಿದೆ. ಇದು ಓಕೆ, ಇದು ಹಾಕ್ತಾ ಬಂದು ಈಗ ನಾನು ಉಪ್ಪನ್ನು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕ, ಇವತ್ತು ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಿದ್ದೇನೆ. ರುಚಿಗೆ ತಕ್ಕ ಉಪ್ಪು, ಸಾಲ್ಟ್ ಟು ಟೇಸ್ಟ್. ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವೀಗ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದ ನಂತರ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಇನ್ನೇನು ಕ್ಯಾಪ್ಸಿಕಮ್ ಸ್ವಲ್ಪ ಸ್ಟೀಮ್ ಆದರೆ ಸಾಕು. ಮತ್ತು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಕ್ಯಾಪ್ಸಿಕಮಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರಿದ್ರಿಂದನೇ ಬಿಡ್ತದೆ. ಆಲ್ರೆಡಿ ಈಗ ಡ್ರೈ ಆಗ್ತಾ ಬಂದಿದೆ. ಈಗ ಕ್ಯಾಪ್ಸಿಕಮ್ದು ನೀರು ಬಿಡ್ತದಲ್ಲ, ಅಲ್ಲಿ ಸರಿ ಆಗ್ತದೆ. ನೋ ನೀಡ್ ಆಫ್ ಆ್ಯಡಿಂಗ್ ವಾಟರ್. ಮಿಕ್ಸ್ ಇದೇನೊಂದು 50% ಏನಿದೆ ಆಲೂಗಡ್ಡೆ, ಅದನ್ನು ಕಂಪ್ಲೀಟ್ ಆಗಲಿ. ಸೊ ಬನ್ನಿ ನೋಡ್ಬೋದು, ಕ್ಯಾಪ್ಸಿಕಮ್ದು ಕಲರೆಲ್ಲ ಇದಾಗಿದೆ, ಕಂಪ್ಲೀಟ್ ಡ್ರೈ ಆಗಿದೆ. ಓಕೆ, ಕ್ಯಾಪ್ಸಿಕಮ್ ಹಾಕಿದ ನಂತರ ಯಾವುದೇ ರೀತಿಯಾದ ನೀರನ್ನು ಆ್ಯಡ್ ಮಾಡಲಿಲ್ಲ. ಈಗ ಇದಕ್ಕೆ ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಮೊದಲು ಇದರ ಉಪ್ಪನ್ನು ನೋಡ್ತೇನೆ. ಸಕ್ಕತ್ತಾಗಿ ಬಂದಿದೆ ಆಯಿತಾ, ನೋ ಕಮೆಂಟ್ಸ್. ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದರೆ ಈಗ ಬೆಂಕಿ ಬಂದ್ ಮಾಡಿ ಮಕ್ಕಳಿಗೆ ದೋಸೆ ಜೊತೆ ಕೊಡ್ತೇನೆ. ಮಕ್ಕಳು ಮತ್ತು ಮನೆಯವರಿಗೆ ದೋಸೆ ಜೊತೆ ಈ ಪಲ್ಯನ ಕೊಡ್ತೇನೆ. ಸೊ ನಾನು ಮಕ್ಕಳಿಗೆ ಮತ್ತು ಇವರಿಗೆ ಸಹ ನಾವು ಅವ್ರಿಗೆ ಬೇರೆ ಇದರಲ್ಲೆಲ್ಲ ತುಪ್ಪ ತಿನ್ನೋದು, ಅದಕ್ಕೆ ನಾನು ದೋಸೆ ಚಪಾತಿ ಜೊತೆನೇ ಮತ್ತು ಪುಲಾವ್ಗಳಿಂದ ಡೈರೆಕ್ಟ್ ತುಪ್ಪ ಎಲ್ಲ ತಿನ್ನಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಮ್ಮ ಯಜಮಾನಿಗಾಗಲಿ ಮಕ್ಕಳಿಗೆ ಆಗಲಿ. ಸೊ ಹಾಗೆ ದೋಸೆ ಎಲ್ಲ ಮಾಡುವಾಗ ತುಪ್ಪ ಹಾಕಿ ಕೊಡ್ತೇನೆ ದೋಸೆ ಚಪಾತಿ ಜೊತೆ. ದೋಸೆಗಳನ್ನ ಮಾಡಿ ನಂತರ ಸಿಗ್ತೇನೆ ಇದರ ಟೇಸ್ಟ್ ಫೀಡ್ಬ್ಯಾಕ್ ಕೊಡಲಿಕ್ಕೆ. ದೋಸೆ ಎಲ್ಲ ಆಯಿತು, ಅವರಿಗೆಲ್ಲ ಕೊಟ್ಟೆ. ಈಗ ನಾನು ಅನ್ನ ಊಟ ಮಾಡ್ತೇನೆ ಅಂತ ನನಗೆ ಅನ್ನವೇ ಒಳ್ಳೆ ಆಗೋದು. ಇದು ಎಲ್ಲ ಚಪಾತಿ ಇದೆಲ್ಲ ಒಳ್ಳೆ ಆಗೋದಿಲ್ಲ. ಆದರೆ ಚಿಕ್ಕ ಮಗಳಿಗೆ ಅನ್ನ ಊಟ ಮಾಡಲಿಕ್ಕೆ ಬೇಕಾಗ್ತದೆ ಇದ್ರ ಜೊತೆ. ಸೊ ಹಾಗೆ ನಾನು ದೋಸೆನ ಚೂಸ್ ಮಾಡಿಕೊಂಡೆ. ಎಂತ ಮಾಡೋದು, ಮಕ್ಕಳು ಚೂಸಿ ಆಗ್ತಾರಲ್ಲ ಹಾಗೆ. ಓಕೆ, ಇದರ ಫೀಡ್ಬ್ಯಾಕ್ ಕೊಡ್ತೇನೆ ನಾನು. ಸಕ್ಕತ್ತಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಇಷ್ಟ ಆಗ್ತದೆ. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಅಂತ ಹೇಳ್ತೇನೆ. ಮತ್ತು ನಿಮಗೆ ಈ ನನ್ನ ವಿಡಿಯೋ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್, ಬಾಯ್. ನನ್ನ ಮಗಳು ಊಟ ಆಗಿ ಏನು ಇಷ್ಟು ಪಲ್ಯ ಉಳಿದಿತ್ತಾಯ್ತಾ, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ದು, ಅದೆಲ್ಲ ನನಗೆ ಬೇಕು, ಅಷ್ಟು ಒಳ್ಳೆ ಆಗಿದೆ ಅಂತ ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ.